ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅತಿ ಆಸೆ ಅನ್ನೋ ಭೂತ ಮೆಟ್ಕೊಂಡು ನಿನ್ನನ್ನು ಹೀಗೆ ಮಾತಾಡಿಸ್ತಾ ಇದೆ. ಇವತ್ತು ₹1,00,000 ಇದೆ, ನಾಳೆ ಇರುತ್ತೋ ಇಲ್ವೋ, ಅಷ್ಟಕ್ಕೂ ನೀನೇ ಇರ್ತೀಯೋ ಇಲ್ವೋ? ಗ್ಯಾರಂಟಿ ಇಲ್ದಿರೋ ಜೀವನ ಇದು. ತೂತ್ ಬಿದ್ರೆ ದೋಣಿನೇ ಮುಳುಗೋಗುತ್ತೆ, ಇನ್ ಕೋಟೆ ಏನೇ? ಅದು ಕೂಡ ಯಾವತ್ತೋ ಒಂದಿನ ನಿನ್ನ ಮುಳುಗ್ಸುತ್ತೆ. ನನ್ ಮಗಳು ಅನಾಥೆ ಆಗ್ಬೇಕು ಅಂತ ಹೀಗೆ ಹೇಳ್ತಿದ್ದೀರಾ? ನೀನಿಲ್ಲ ಅಂದ್ರೆ ಗಾನವಿ ಅವ್ರ ಅಮ್ಮನ ಹತ್ರ ಸಂತೋಷವಾಗಿರ್ತಾಳೆ. 4 ದಿನ ನೋಡ್ಕೊಂಡಿದ್ ಮಾತ್ರಕ್ಕೆ ನಮ್ಮ ಅಕ್ಕ ಏನ್ ತಾಯಿ ಆಗಲ್ಲ. ದೊಡ್ಡಮ್ಮ ಅಂತ ಹೇಳಿ. ಏನ್ ಹಾಗ್ ನೋಡ್ತಿದ್ಯಾ? ಕುಡಿ. ನಿಮ್ಮ ಅಪ್ಪನ್ಗೆ ನಮ್ಮ ಮೇಲೆ ಒಂಚೂರು ಪ್ರೀತಿ ಅನ್ನೋದೇ ಇಲ್ಲ. ಇನ್ನೆಲ್ ಸುಖವಾಗಿರ್ತೀವಿ? ಈ ಜನ್ಮಕ್ಕಷ್ಟೇ. ನಿಂಗ್ ತಮ್ಮನೂ ಹುಟ್ಟಲ್ಲ. ನೈನಿ, ನಿನ್ನ ಹತ್ರ ಮಾತಾಡ್ಬೋದಾ? ಯಾಕೆ ಹಾಗೆ ಕೇಳ್ತಿದ್ದೀರಾ? ನಿನ್ನೆ ರಾತ್ರಿಯಿಂದ ಪ್ರತಿ ಕ್ಷಣ ನನಗೆ ನಿಂದೇ ಯೋಚನೆ ಆಗಿದೆ. ಒಂದು ವೇಳೆ ನಿನಗೇನಾದರೂ ಆದರೆ ನನ್ನಿಂದ ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ಅರ್ಥ ಮಾಡ್ಕೊ. ನನಗೇನೂ ಆಗಲ್ಲ ಯಜಮಾನ್ರೆ. ಅತ್ತೆಗೇನಾಗುತ್ತೋ ಏನೋ ಅಂತ ತುಂಬ ಹೆದರಿಬಿಟ್ಟಿದ್ದೆ ನಾನು. ಅಲ್ಲದೆ ಸ್ವಾಮೀಜಿ ಕೊಟ್ಟಿದ್ದ ರುದ್ರಾಕ್ಷಿ ಮಾಲೆ ಕೂಡ ಕಿತ್ತೋಯ್ತು. ಇನ್ನು ಗಂಡಾಂತರನ ತಡೆಯೋದು ಅಸಾಧ್ಯ ಅನ್ಕೊಂಡೆ. ಆದರೆ ನಾನು ನಂಬಿರೋ ಆ ತಾಯಿ ಅತ್ತೆಯನ್ನ ಕಾಪಾಡ್ಬಿಟ್ಲು. ಈಗಲೂ ಕೂಡ ಯಾಕೆ ಹಾಗೆ ಮಾತಾಡ್ತಿದ್ಯಾ? ನನ್ನ ಆತಂಕ ನಿಮ್ಗಿನ್ನೂ ಅರ್ಥ ಆಗಿಲ್ಲ ಅಂದರೆ ನಾನು ಸುಮ್ಮನಾಗ್ಬಿಡ್ತೀನಿ. ಯಾಕಂದರೆ ಗಂಡಾಂತರ ದಾಟ್ತಲ್ಲ. ನೈನಿ, ನಿನಗೇನಾಯ್ತು? ನನಗೇನಾಗಿದೆ ಯಜಮಾನ್ರೆ? ಮಾಮ್ನ ಕಾಪಾಡಬೇಕು ಅಂದೆ, ಮತ್ತೆ ಅವ್ರ ಜೊತೆನೇ ಜಗಳ ಮಾಡಿದೆ. ಹಾಗೆ ಒಲೆನೂ ಹಚ್ಚಬಾರ್ದು ಅಂತ ಹೇಳಿದ್ದೆ. ಇಷ್ಟೆಲ್ಲ ಕಾಳಜಿ ತೋರಿಸಿದ್ರು ಕೂಡ ನಿಮ್ಮಿಬ್ಬರ ಮಧ್ಯೆ ಅಂತೂ ಕಿಡಿ ಹತ್ಕೊಂತು. ಅದು ಒಂದು ರೀತಿಯ ಔಷಧಿ ಯಜಮಾನ್ರೆ. ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತಾರಲ್ವಾ, ಹಾಗೆ ಆಹುತಿ ತಗೊಳ್ಳೋ ಬೆಂಕಿನ ತಡೆಯೋದಕ್ಕೆ ನಾನು ಆಡಿದ ನಾಟಕ. ನಾಟಕನ? ಪ್ರಾಣ ನಷ್ಟ, ಗಂಡಾಂತರ ಇದೆಲ್ಲ ಅದೆಲ್ಲ ನಿಜಾನೇ. ಮತ್ತೆ ತುದಿಗಾಲಲ್ಲಿ ನಿಂತಿದ್ದ ಬೆಂಕಿ ಪ್ರಮಾದನ ತಡೆಯೋದಕ್ಕೋಸ್ಕರ ಅತ್ತೆ ನನ್ನ ಮೇಲೆ ಅಮ್ಮನವ್ರ ಕುಂಕುಮನ ಎರ್ಚೋ ಹಾಗೆ ಮಾಡಿದೆ. ಏನ್ ನೈನಿ, ಏನ್ ಹೇಳ್ತಿದ್ಯಾ? ಅವ್ರ ಅಂಗೈಯಲ್ಲಿರೋ ರೇಖೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗ್ಬಾರ್ದು ಅಂತ ಅದಕ್ಕೆ ಕುಂಕುಮ ಅಂಟ್ಕೊಳ್ಳೋ ಹಾಗೆ ನಾನು ಮಾಡಿದೆ. ನೀನು ಹೇಳ್ತಿದ್ರೆ ತುಂಬ ಆಶ್ಚರ್ಯ ಆಗ್ತಿದೆ ನನಗೆ. ಇದೆಲ್ಲ ಹೇಗೆ ಊಹೆ ಮಾಡಿಕೊಂಡೆ? ಮುಂದೆ ಆಗೋದನ್ನ ನಿನ್ನಿಂದ ಹೇಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ನಮ್ಮ ಸುತ್ತ ಬರೀ ಪಂಚಭೂತ ಇರುತ್ತೆ ಅಂತ ಅನ್ಕೊಂಡಿರ್ತೀವಿ. ಅದ್ರ ಜೊತೆಗೆ ಯಮಪಾಶ ಅದರ ಧರ್ಮನ ಪಾಲಿಸ್ತಾ ಇರುತ್ತೆ. ಹಾಗೆ ಮೃತ್ಯು ರುದ್ರತಾಂಡವ ಮಾಡೋದು ಪ್ರಾಣ ಬಿಡೋ ಪ್ರತಿ ಒಂದು ಜೀವನೂ ಅದನ್ನ ನೋಡುತ್ತೆ. ಅದನ್ನ ನಾನು ಚೆನ್ನಾಗಿ ಗಮನಿಸಿದೆ. ಎಚ್ಚರಿಕೆ ವಹಿಸಿ ಅತ್ತೆನ ಕಾಪಾಡಿದೆ. ಬದುಕ್ಬಿಟ್ರು ಮಾಮ್. ಇನ್ನೊಂದು ಮಾತಲ್ಲಿ ಹೇಳಬೇಕು ಅಂದರೆ ನೀನೇ ಬದುಕಿಸಿದ್ದು. ಥ್ಯಾಂಕ್ ಯು ನೈನಿ. ನಾನು ಬದುಕಿಸಿದ್ದು ಗಾಯತ್ರಿ ಅಮ್ಮೋರ್ ಕೈಯಿಂದ ಅವ್ರ ಬಲಿಯಾಗೋದಕ್ಕೆ. ಪುನರ್ಜನ್ಮ ತಗೊಂಡಿರೋದು ತಿಲೋತ್ತಮ ಅತ್ತೆ ಅಲ್ಲ, ಗಾಯತ್ರಿ ಅಮ್ಮೋರು. ನೈನಿ, ನೀನು ಒದ್ದಾಡೋದನ್ನು ಬಿಟ್ಟು ಹಾಗೆ ಬಿಡಬೇಕಾಗಿತ್ತು. ಸುಟ್ಟು ಬೂದಿ ಆಗ್ಬೇಕಾಗಿತ್ತು. ನಮ್ಮಮ್ಮನ ಸಾಯಿಸ್ತಂತ ತಿಲೋತ್ತಮ. ಏನ್ ಯೋಚನೆ ಮಾಡ್ತಿದ್ದೀರಾ ಯಜಮಾನ್ರೆ? ನಥಿಂಗ್. ನೀನೇನೋ ಯೋಚನೆ ಮಾಡ್ತಿದ್ಯಲ್ವಾ, ಅದಕ್ಕೆ ಡಿಸ್ಟರ್ಬ್ ಮಾಡಿದೆ, ಹಾಗೆ ಸುಮ್ಮನಿದ್ದೆ. ನಾಳೆ ಶಾಸ್ತ್ರಿಗಳು ಬರ್ತಾರೆ ಯಜಮಾನ್ರೆ. ಗಾಯತ್ರಿನ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ಈ ಕ್ಷಣ ನಮಗೆ ವಾಪಸ್ ಬರಲ್ಲ. ಹೌದು ನೈನಿ,
ಮಗು ನಮ್ಮ ಮನೆಗೆ ಬಂದು 10 ದಿನ ಆಗಿದ್ದು ಗೊತ್ತಾಗ್ಲೇ ಇಲ್ಲ. ಗಾಯತ್ರಿನ ಕಳಿಸ್ಕೊಡ್ಬೇಕು. ಆದರೆ ಕಳಿಸ್ಕೊಡೋದಕ್ಕೆ ಯಾಕೋ ಮನ್ಸೊಪ್ತಿಲ್ಲ. ಬೇರೆ ದಾರಿ ಇಲ್ಲ. ನಾವು ಏನು ಅನ್ಕೊಂಡ್ರೂ ಸರಿ, ಕಾಲಕ್ಕೆ ತಕ್ಕಂತೆ ನಾವು ನಡ್ಕೊಂಡು ಹೋಗಬೇಕು. ದೊಡ್ಡವರಾದ್ರೂ ಸರಿ, ಚಿಕ್ಕವರಾದ್ರೂ ಸರಿ. ಹೋಯ್ ಮೇಡಮ್, ಅಪಾಯ ಕಳೀತು ಅಂದಿಲ್ಲ, ಈಗಲಾದ್ರೂ ಅಡುಗೆ ಮಾಡಿ ಬಡಿಸ್ತೀಯಾ ಅಥವಾ ಹಾಸ್ಕೊಂಡೇ ಮಲ್ಕೋಬೇಕಾಗತ್ತಾ? ಮಾಡಿಟ್ಟಿದ್ದೀನಿ, ನೀವು ಕೈ ತೊಳ್ಕೊಳ್ಳೋದೊಂದೇ ಬಾಕಿ. ಇವತ್ತು ರಾತ್ರಿ ನೀನೇ ತಿನ್ನಿಸ್ಬೇಕು. ಸರಿ, ತಗೊಂಡು ಬರ್ತೀನಿ ರೀ. ಯಾಕೆ ಹಾಸ್, ಹೋಟೆಲ್ ಫುಡ್ ಸೇರ್ಲಿಲ್ವಾ? ಡಲ್ ಆಗಿದ್ಯಾ? ಹಾಗೇನೂ ಇಲ್ಲ ದುರ್ದು ಆಂಟಿ, ಹಾಗೆ ಸುಮ್ಮನೆ ಕೂತಿದ್ದೆ. ಯಾವಾಗ್ಲೂ ನಗ್ನಾಗ್ತಾರೋಳ್ ನೀನು. ಹೀಗ್ ಬೇಜಾರಾಗಿ ಕೂತ್ರೆ ನಮಗೂ ಬೇಜಾರಾಗತ್ತಮ್ಮ. ಮೂರ್ತಿ ಅಂಕಲ್, ಈ ಹಾಸಿನಿ ಯಾಕೆ ಹೀಗಿದ್ದಾಳೆ ಅಂತ ನಾನ್ ಹೇಳ? ಯಾಕೆ? ನಾಳೆ ತಿಲೋತ್ತಮ ಆಂಟಿ ಕೈನಲ್ಲಿ ಇವಳು ಸಾಯ್ತಾಳೆ ಅಂತ. ಅಷ್ಟೊಂದು ಸೀನಿಲ್ಲ. ಯಾಕಿಲ್ಲ? ನೀನ್ ನನಗ್ ಹೊಡೆದಿದ್ದಕ್ಕೆ ದೇವ್ರು ನಿನ್ಗೆ ಶಿಕ್ಷೆ ಕೊಡ್ತಿದ್ದಾನೆ ಹಾಸಿನಿ. ಆಂಟಿ ಆಹುತಿ ಆಗ್ತಾರೆ ಅಂತಂದಿದ್ರು, ಆದ್ರೆ ಆತರ ಏನೂ ಆಗ್ಲಿಲ್ಲ. ನೈನಿ ಕೊಟ್ಟಿದ್ ಬಿಲ್ಡಪ್ಗೆ ಇವಳು ಮಾಡಿದ ಅವಾಂತರಕ್ಕೆ ಏನಾಗುತ್ತೋ ಅಂತ ಅನ್ಕೊಂಡಿದ್ವಿ. ಹೋಗ್ಲಿ ಬಿಡು ವಲ್ಲಭ್, ಕೆಲವೊಂದ್ಸಲ ಹಾಗೆ ನಾಲ್ಗೆ ಜಾರ್ಬಿಡತ್ತೆ, ಅನ್ಸರ್ಸ್ಕೊಂಡು ಹೋಗ್ಬೇಕು. ಏನೇ ಸಖಿ, ನೈನಿ ಹೇಳಿದ್ ನಿಜ ಆಗ್ಲಿಲ್ಲ ಅಂತ ಖುಷಿ ಪಡ್ತಿದ್ಯಾ ಅನ್ಸತ್ತೆ. ಹೇಯ್, ನನ್ ಬಗ್ಗೆ ಮಾತಾಡೋದನ್ ಬಿಟ್ಟು ನಿನ್ನೆನಿಟ್ಕೊಂಡು ಗಿಣಿಶಾಸ್ತ್ರ ಹೇಳಿದ್ರೆ 100-200 ಬರುತ್ತೆ ಅಂತ ಹೇಳು ನಿನ್ ನೈನಿಗೆ. ಅಯ್ಯೋ, ನಿನ್ ಬುದ್ಧಿಗಿಷ್ಟು ವಿಷಯನ್ ಸರಿಯಾಗಿ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ. ನಿಮ್ ಆಂಟಿ ಶುಡ್ಡಿನ್ ಕಾಪಾಡಿದ್ದು ನಮ್ ನೈನಿ. ಓಹೋ, ಹೇಗ್ ಕಾಪಾಡಲು ಶಿವ? ಈ PA ಸಖಿ ಏನ್ ಗೊತ್ತು, ಅಮ್ನೋರ್ ಕುಕ್ಪಾನ ತಿಲೋತ್ತಮ್ಮ ಅವ್ರು ಮುಟ್ಟಿದ್ರಿಂದ ಮೃತ್ಯು ದೇವತೆಯರ ಸ್ಪೀಡಿಗೆ ಬ್ರೇಕ್ ಬಿತ್ತು ಅಂತ. ಇರ್ಲೂಬಹುದು. ಅತ್ತೆ, ಅದ್ ಆಫ್ಟರ್ ಆಲ್ ಪಕ್ಷಿ, ಅದ್ರ ಮಾತು ನಂಬ್ತೀರಾ? ಶಿವ ಗಿಳಿನೇ ಆಗಿರ್ಬೋದು, ಬಂದ್ ಕುಕ್ಕಿದ್ರೆ 2 ದಿವಸ ಹೇಳಲ್ಲ. ನನ್ ಬಗ್ಗೆ ಹೊಗಳಿ ಮಾತಾಡ್ಬೇಡಿ ಅಮ್ಮ ಅವರೇ. ದೃಷ್ಟಿ ಆದ್ರೆ ಕಷ್ಟ, ಮೊದ್ಲು ಅವ್ರ ಕಣ್ ಸರಿ ಇಲ್ಲ. ಏಯ್, ಏನ್ ಬಾಯ್ ಬಂದಾಗ ಮಾತಾಡ್ತಿದ್ಯಾ? ಏಯ್, ಸುಮ್ನೆ ಇರೆ ಸಖಿ. ಆ ಗಿಣಿ ಸುದ್ದಿಗ್ ಮಾತ್ರ ಹೋಗ್ಬೇಡ. ಅದು ಬಯ್ಯೋ ಪದಗಳನ್ನ ಕೇಳಿದ್ರೆ ಜೀವನದಲ್ಲಿ ಜಿಗುಪ್ಸೆ ಬಂದ್ಬಿಡತ್ತೆ. ನನ್ನ ಹೆಂಡತಿಗೆ ತುಂಬಾ ಅನುಭವ ಇದೆ, ಅದಕ್ಕೆ ಈ ನಡುವೆ ಸ್ವಲ್ಪ ಸುಮ್ಮನೆ ಇದ್ದಾಳೆ. ನೀನ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ನನಗ್ ಕೋಪ ಬಂದ್ರೆ ನಾನು ಅನ್ಕೊಂಡಿದ್ದನ್ನ ಮಾಡ್ತೀನಿ. ಹಾಸಿನಿ ಅಥವಾ ನೈನಿ ಅಲ್ಲ ನಾನು. ಏಯ್, ನಾನ್ ಸಣ್ಣ ಇರೋದ್ರಿಂದ ನಾನ್ ಅವತ್ ಕೊಟ್ಟ ಏಟು ನಿನ್ ದವಡೆಗೇನು ಮಾಡಿಲ್ಲ ಅನ್ಸುತ್ತೆ. ಆದ್ರೆ ಈ ಸರ್ತಿ ಕೊಡೋ ಏಟು ನೀನು ಸ್ವೀಟು ತಿಂದೇ ಇರೋ ಹಾಗೆ ಮಾಡುತ್ತೆ. ನೀನ್ ಹೊಡೆಯೋವರೆಗೂ ನೋಡ್ಕೊಂಡು ಕೂತಿರ್ತೀವಿ ನಾವಿಲ್ಲಿ. ಸುಮ್ನೆ ಇರು ವಲ್ಲಭ್. ಈ ಮನೇಲಿ ಯಾರಿಗೆ ಯಾರ ಮೇಲೆ ಕೋಪ ಬರುತ್ತೆ ಅಂತಾನೆ ಗೊತ್ತಿಲ್ಲ. ಬಂದ್ರೂ ಯಾರ್ ಮೊದ್ಲು ಹೊಡಿತಾರೆ ಅಂತ ಹೇಳಕ್ಕಾಗಲ್ಲ. ಸೋಷಿಯಲ್ ಡಿಸ್ಟೆನ್ಸ್ 6 ಅಡಿ ದೂರ ಕಪಾಳಕ್ ಹೊಡ್ಸ್ಕೊಳ್ಳೋದ್ರಿಂದ ಕಾಪಾಡತ್ತೆ ಅನ್ನೋ ವಿಷಯ ಇತ್ತೀಚೆಗೆ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಹಲೋ ಬಜ್ಜಿ. ನಾನಾ? ನೀವು ಮಿರ್ಚಿ ಸರ್. ನಾನು ನಿಮ್ ಸೆಕ್ರೆಟರಿ ಹೇಳಿದ್ದು. ಅಮ್ಮ, ಹೂವನ್ನಮ್ಮ. ನೀನ್ ಇವಾಗ ಹೂ ಅಂದೇ ಇದ್ರು ಆದಷ್ಟು ಬೇಗ ಅಮ್ಮ ಅಂತಂತ್ಯ. ಫ್ಯಾಕ್ಟು. ಶಿವ ಹೇಳ್ದ ಅಂದ್ಮೇಲೆ ಅದ್ ನಡೆಯುತ್ತೆ. ಹಾ, ನಿನ್ ಮುದ್ದಿನ ತಂಗಿ ಹೇಳಿದ್ರೇನೆ ಆಗಿಲ್ಲ, ಇದು ಹೇಳಿದ್ರೆ ಆಗತ್ತಾ? ಮುಂದಿದೆ ಮಾರಿ ಹಬ್ಬ. ಯಾವ ಅಮ್ಮನವ್ರು ಇವತ್ ಶಾಂತರಾದ್ರೋ ಅದೇ ಅಮ್ಮನವರು ಒಂದಲ್ಲ ಒಂದ್ ದಿವಸ ಬಲಿ ತಗೋತಾರೆ.
ಬಗ್ಗೆ ಕರುಣೆ ತೋರಿಸದೆ ಜಮ್ದಲ್ಲಿ ನಡೀತಿರೋ ರಾಕ್ಷಸರ ಅಂತ್ಯ ನೋಡೋದಿಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ. ಮಿಸ್ಟರ್ ಶಿವ, ನಾನೊಂದ್ ಗುದ್ದಿದ್ರೆ ಸತ್ತು ಹೋಗ್ತ್ಯಾ. ಓವರ್ ಆಗಿ ಆಡ್ದೆ, ಇಲ್ಲಿಂದ ಹೋಗು. ಮಿಸ್ ಜಂಬಾ, ನಿಂಗೂ ಇದೆ ಕಣೆ ಹಬ್ಬ. ವೇಟ್ ಅಂಡ್ ವಾಚ್. ಇವ್ರಿಗೆ ಅನುಭವಕ್ಕೆ ಬರೋವರೆಗೂ ಅವ್ರು ನಂಬಲ್ಲ ಶಿವ. ಹೇಳಿದ್ಯಲ್ಲ, ಅಷ್ಟು ಸಾಕು. ಸ್ವಾಮಿ, ಮನೇಲಿ ಹೀಗಾಯ್ತು ಅಂತ ಹೇಳ್ದೆ. ನಿಮ್ಮ ಮುಖದಲ್ಲಿ ಮುಗುಳ್ನಗೆ ಇದೆ. ಇದ್ರ ಒಳ ಅರ್ಥ ನನಗೆ ಗೊತ್ತಾಗ್ತಿಲ್ಲ. ವಿಧಿ ಆಟ ನಯನಿ. ಯಾವುದು ನಡಿಬೇಕು ಅಂತ ನೀನ್ ಬಯಸ್ದ್ಯೋ, ಈಗ ಅದು ನಡಿಬಾರ್ದು ಅಂತ ನೀನೇ ಬಯಸ್ತಾ ಇದೀಯ. ಇದೆಲ್ಲ ಆ ವಿಶಾಲಾಕ್ಷಮ್ನವರ ಲೀಲೆ. ನಾನು ಅನ್ಕೊಂಡಿದ್ದೇನೆ ಬೇಡ ಅನ್ನ ಸ್ವಾಮಿ. ನಂಗೆ ಅರ್ಥ ಆಗ್ತಿಲ್ಲ. ಕ್ಷಮಿಸ್ಬಿಡಿ ಸ್ವಾಮಿ. ಮತ್ತೊಂದ್ಸಲ ನನಗೆಲ್ಲ ಬಿಡಿಸಿ ಹೇಳ್ತೀರಾ? ನೆನ್ನೆನೆ ಮಣ್ಣಲ್ಲಿ ಮಣ್ಣಾಗ್ಬೇಕಾಗಿದ್ದ ತಿಲೋತ್ತಮನ್ನ ನೀನು ಕಾಪಾಡ್ಕೊಂಡೆ ನಯನಿ. ನಾನೇನು ಮಾಡಿಲ್ಲ ಸ್ವಾಮಿ. ಎಲ್ಲಿ ಅವ್ರ ಮಿತಿ ಮೀರಿದ ವಿಶ್ವಾಸದಿಂದ ನಿರ್ಲಕ್ಷ್ಯ ಮಾಡ್ಬೋದು ಅಂತ ಮುಂಜಾಗ್ರತೆ ವಹಿಸಿ ಅಮ್ಮನವ್ರ ಕುಂಕುಮನ ಅವ್ರ ಕೈಗೆ ತಗೊಳ್ಳೋ ಹಾಗೆ ನಾನು ಮಾಡಿದೆ. ಆಕ್ರೋಶದಲ್ಲಿ ತಿಲೋತ್ತಮ ಎಸ್ದಿರೋ ಕುಂಕುಮದಿಂದ ಅಮ್ಮನವ್ರಿಗೆ ಶಾಂತಿ ಆಯಿತು. ಅಮ್ಮನವ್ರಿಗೆ ಬಲಿಯಾಗದೆ ತನ್ನನ್ನು ತಾನೇ ಕಾಪಾಡ್ಕೊಂಡ್ಲು. ಗಂಡಾಂತರ ಅಂತೂ ತಪ್ಪಾಗೆ ಅಲ್ವಾ ಸ್ವಾಮಿ? ತಪ್ಪಿರೋ ಗಂಡಾಂತರ ಅಹಂಕಾರ ಇರೋ ತಿಲೋತ್ತಮನ್ನ ಬಿಡೋದಿಲ್ಲ ನಯನಿ. ಯಮಪಾಶ ಪರಮೇಶ್ವರಿಯ ಪೂಜೆಗೆ ಹೋಗಿದೆ. ನನ್ನ ಸುತ್ತ ಏನ್ ನಡೀತಿದ್ಯೋ ನನಗೆ ತಿಳ್ಕೊಳಕ್ಕಾಗಲ್ಲ. ಆದ್ರೆ ತಿಲೋತ್ತಮ ಅತ್ತೆನ ಅಂತ್ಯ ಮಾಡೋದಕ್ಕೆ ಗಾಯತ್ರಿ ಅಮ್ಮೋರು ಬರಬೇಕು ಸ್ವಾಮಿ. ಬರ್ತಾರೆ. ಯಾವಾಗ ಸ್ವಾಮಿ? ನಾನು ಹೊಟ್ಟೆಲ್ ಹುಡ್ತೀನಿ ಅಂತ ಹೇಳಿದ ಅಮ್ಮವರು ಅಂತರ್ದಹನ ಆಗಿ ಗರ್ಭವೇದನೆ ಕೊಟ್ರೆ ಹೊರತು ಅವ್ರು ನೋಡುವಂತ ಭಾಗ್ಯ ಕೂಡ ನಮಗೆ ಕೊಡದೆ ಹೊರಟೋದ್ರು. ನೀನು ಕಳ್ಕೊಂಡಿರೋದು ಅಂದ್ರೆ ಅದನ್ನ ಪಡ್ಕೊಳ್ಳೋದಿಕ್ಕೆ ನಯನಿ. ನಿನಗೆ ಇದಕ್ಕೆ ಮುಂಚೆನೆ ಹೇಳಿದ್ದೀನಿ, ನಿನ್ನ ರಕ್ತ ಸಂಬಂಧಕ್ಕೆ ಸೇರಿದೆ ಅಂತ. ನಿನ್ನ ಹಾಲು ಒಂದು ದೃಢವಾದ ಸಂಬಂಧ ಆಗಿದೆ. ನನಗಿದ ಅರ್ಥ ಆಗದೆ ಹೋದ್ರು ನನ್ನ ಜೀವನಕ್ಕೆ ಒಂದ್ ಅರ್ಥ ಸಿಗೋ ಹಾಗೆ ಮಾಡಿ ಸ್ವಾಮಿ. ಗಾಯತ್ರಿ ಅಮ್ಮೋರು ಯಾವಾಗ ಬರ್ತಾರೆ? ಬರೋದೇ ಹೋಗೋದಿಕ್ಕೆ, ಹೋಗೋದೇ ಬರೋದಿಕ್ಕೆ. ಸತ್ಯನ ನೀನ್ ತಿಳ್ಕೊಳ್ಳೋದೇ ನಿಧಾನ ಆಗಿರೋದು. ಮನೋವೇದನೆಯಿಂದ ಮನೋನೇತ್ರನ್ ತೆಗಿಯಕ್ಕಾಗದೆ ಇರೋ ಕುರುಡಿ ನಾನು. ಕ್ಷಮಿಸ್ಬಿಡಿ ಸ್ವಾಮಿ. ದಾರಿ ತೋರ್ಸಿದ್ರೆ ನನ್ನ ಮಗುನ, ನನ್ನ ಅತ್ತೆನ, ಗಾಯತ್ರಿ ಅಮ್ಮವ್ರನ್ನ ನನ್ನ ಎದೆಗೆ ಅಪ್ಕೋತೀನಿ. ತಾಯಿ, ದಾರಿ ಅದಾಗದೇ ತೋರಿಸುತ್ತೆ. ದೀಪಾವಳಿ ಬೆಳಕಿನಿಂದ ಕತ್ತಲು ಸರಿದಂತೆ ನಿಜ ಬೆಳಕಿಗೆ ಬರುತ್ತೆ. ಆಗ ನೀನು ಪಟ್ಟು ಹಿಡಿಬೇಕು, ನಿನ್ನ ತಾಳಿನ ಗಟ್ಟಿ ಮಾಡ್ಕೋಬೇಕು. ಆಗ ಸರ್ವವೂ ನಿಶ್ಚಲವಾಗುತ್ತೆ. ಶುಭಂ ಭೂಯಾತ್. ಶಾಸ್ತ್ರಿಗಳೇ, ಹಾ ಹೇಳಿ.
ಈ ಗೊಂಬೆಗಳು ಬಟ್ಟೆಗಳು ಎಲ್ಲ ಗಾಯತ್ರಿಗೋಸ್ಕರ ತಂದಿದ್ದೀವಿ. ಖರ್ಚು ಮಾಡಿಸ್ದೆ ಅನ್ಸುತ್ತೆ. ನೋನು ಮಗು ಮೇಲೆ ಸ್ಪೆಂಡ್ ಮಾಡೋದು ಖರ್ಚಲ್ಲ ಶಾಸ್ತ್ರಿಗಳೇ, ಇನ್ವೆಸ್ಟ್ಮೆಂಟಾ? ಅದ್ ಹೇಗಾಗತ್ತೆ? ನಮ್ ನೈನ್ ಯಾಕ ಹಾಲ್ ವ್ಯಾಪಾರ ಮಾಡ್ತಿದ್ದಾಳಲ್ಲ, ಈ ಮಗು ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹೊಸ ಕಂಪ್ನಿ ಶುರು ಮಾಡ್ದಂಗ್ ಆಗತ್ತೆ. ಹೀಗೆ ಮಾತಾಡಿನೇ ಬಯಸ್ಕೊಳ್ಳೋದು ನೀನು. ಲೈ, ಈ ಹೊತ್ತು ಯಾರನ್ನೂ ಏನು ಅನ್ನಲ್ವೋ, ಯಾಕಂದ್ರೆ ನನ್ನ ಜಾಣ ಮರಿ ಗೊಂಬೆ ಬಟ್ಟೆಗಳನ್ನೆಲ್ಲ ತಗೊಂಡು ಹೊರಡ್ತಾ ಇದ್ದಾಳೆ. ನನ್ನ ಗಮನ ಎಲ್ಲ ಗಾಯತ್ರಿ ಮೇಲೆ ಇದೆ. ಒಡವೆನೂ ಬಿಚ್ಕೊಡ್ಬೇಕಾಗಿತ್ತು. ಬೇಡಪ್ಪ, ಈ 10 ದಿವಸ ಬಂಗಾರದ ಥರ ನೋಡ್ಕೊಂಡಿದ್ದಾರೆ. ನನಗೆ ಯಾವ ಒಡವೆನೂ ಬೇಡ. ಶಾಸ್ತ್ರಿಗಳು ಸಂಕೋಚ ಪಡ್ತಿದ್ದಾರೆ. ನೀವ್ ಪೂಜೆ ಮಾಡೋ ಪರಮೇಶ್ವರಿ ಕೂಡ ಹಾಕೋದಕ್ಕೆ ಒಂದು ಒಡವೆನೂ ಇಲ್ಲ. ಹೀಗಾದ್ರೂ ಅದೃಷ್ಟ ಒದಗ್ ಬಂತು ಅಂತ ಅನ್ಕೋಬಹುದಲ್ವಾ? ಆ ತಾಯಿಗೆ ಯಾವ ಬಂಗಾರದ ಅವಶ್ಯಕತೆನೂ ಇಲ್ಲ. ಹೌದಪ್ಪ, ಹುಟ್ಟಿದಾಗ ಯಾರ ಹತ್ರನೂ ಒಡವೆ ಇರಲ್ಲ. ಬಟ್ಟೆನೂ ಇರಲ್ಲ ಅತ್ತೆ. ಹೋಗ್ಬೇಕಾದ್ರೂ ಕೂಡ ಅಷ್ಟೇ, ನೆನ್ನೆನೆ ಬಿಳಿ ಬಟ್ಟೆಯಲ್ಲಿ ಹೋಗಿ ಸೇರ್ಕೋಬೇಕಾಗಿತ್ತು. ಜಸ್ಟ್ ಮಿಸ್ ಅಷ್ಟೇ. ಶಟ್ ಅಪ್. ಆಗ್ಬಾರ್ದೇನೋ ಆಗುತ್ತೆ ಅಂತ ಭಯ ಪಡಿಸಿದ ನಯನಿಯಿಂದ ಎಲ್ರೂ ಸುಮ್ಮನೆ ಗಾಬರಿ ಆಗ್ಬಿಟ್ವಿ. ಅದ್ ಸರಿ ಅಕ್ಕ, ಮಗುನ ಕಳಿಸ್ಬೇಕಾದ್ರೆ ನೈನಿನೇ ಇಲ್ವಲ್ಲ? ಬಟ್ಟೆ ಬೊಂಬೆ ತಂದಿದ್ ನಮ್ ಬಾವ ಅದಕ್ಕೆ ಅಮ್ಮನ್ನೂ ಕರ್ಕೊಂಡ್ ಬರ್ಬೇಕಾಗಿತ್ತು. ಬೇಕಾಗಿಲ್ಲ ಸುಮನ, ನಾನಿರ್ಬೇಕಾದ್ರೆ ಬೇರೆಯವ್ರಿನ್ಯಾಕೆ? ನೈನಿ, ಹೊರಗಡೆಯಿಂದ ಬರ್ತಾ ಇದ್ಯಾ? ಎಲ್ಲಿಗೆ ಹೋಗಿದ್ದೆ? ನಾನ್ ಕೊಟ್ಟಿದ್ ಪೊಲೀಸ್ ಕಂಪ್ಲೇಂಟ್ ಎಲ್ಲಿವರೆಗೂ ಬಂತು ಅಂತ ಪೊಲೀಸ್ ಅಣ್ಣನ್ ಕೇಳಕ್ ಹೋಗಿದ್ದೆ. ಏನಂದ್ರು ಅದ್ಗೆ? ಉತ್ತರ ಆದಷ್ಟು ಬೇಗ ಸಿಗುತ್ತೆ ಅಂದ್ರು. ಅಂದ್ರೆ 2 ವಾರದಲ್ಲಿ ನೈನಮ್ಮಂಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗತ್ತೆ ಅಂತ ಆಯ್ತು. ಏನಾಯ್ತಮ್ಮ? ನಮ್ಮ ಅಕ್ಕಂಗೊಂದ್ ಮಗು ಹುಟ್ಟಿದ್ರೆ ಬೇಕಾಗಿಲ್ಲ. ಕ್ಷಮಿಸಿ ವಿಶಾಲ್ ಅವರೇ, ದಯಾಮಯಿಯಾದ ನಯನಿಗೆ ಯಾವ ಅನ್ಯಾಯ ಆಗಿದೆ ಅಂತ ತಿಳ್ಕೊಳ್ಳಕ್ ಕೇಳಿದೆ. ಅದನ್ ತಿಳ್ಕೊಂಡು ನೀವೇನ್ ಮಾಡ್ತೀರಾ ಶಾಸ್ತ್ರಿಗಳೇ? ಅದು ನಿಜನೇ. ಇನ್ ದಯ ಮಾಡ್ಸಿದ್ರೆ ಒಳ್ಳೇದು. ಅಳ್ಬೇಡಮ್ಮ, ಹೋಗೋಣ, ಮನೆಗೆ ಹೋಗೋಣ. ಹೋಗಕ್ ಇಷ್ಟ ಆಗ್ತಿಲ್ವೋ ಏನೋ. ಒಂದ್ 10 ದಿನ ನಯನಿ ಮಡ್ಲಲ್ಲಿ ಬೆಳೆದ್ಲು. ಈ ಮನೇನೆ ಅರಮನೆ ಅನ್ಕೊಂಡ್ಮೇಲೆ ಆ ಗೊಂಬೆಗಳೆಲ್ಲ ಯಾಕ್ ತಾತ ಅಂತ ಪಾಪ ಅಳ್ತಿರ್ಬೇಕು ಅನ್ಸುತ್ತೆ. ಸಮಾಧಾನ ಮಾಡುವಂತ ಮತ್ತೆ ನಮ್ಮ ಅಕ್ಕನ್ ಕೊಟ್ರೆ ಇಲ್ಲೇ ಇರ್ಬೇಕಾಗತ್ತೆ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲಿದ್ರೆ ಒಳ್ಳೇದು. ಹೌದು ಸುಮನ, ನಿಮ್ಮ ಅಕ್ಕ ನಿಮ್ ಎಲ್ರ ಮೇಲೆ ಕರುಣೆ ತೋರಿಸಿ ಮನೆ ಕರ್ಕೊಂಡು ಬಂದಿದ್ದಾಳೆ. ಏನಾದರೂ ಆಗ್ಲಿ ಅಂತ ಅಲ್ಲೇ ಬಿಟ್ಟಿದ್ರೆ ಬೀದಿಗೆ ಬರ್ತಾ ಇದ್ರಿ. ಆಗ ಭಿಕ್ಷೆ ಬೇಡಬೇಕಿತ್ತು. ಅದೇ ಅಲ್ವಾ, ಅದನ್ನೆಲ್ಲ ಮರ್ತೇ ಬಿಟ್ಟಿದ್ದಾರೆ. ತುಂಬಾ ದಿನ ಏನು ಇರ್ತಿರ್ಲಿಲ್ಲ. ಡೆಲಿವರಿ ಆಗಿದ್ದೆ, ಆಸ್ತಿನ ಹಂಚು ಅಂತ ನನ್ನ ಮಗ ಬದ್ರಿನಾಥನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದೆ.
ನಾನಾದ್ರೂ ಅಷ್ಟೇ ಗಾನವಿನ ಕರ್ಕೊಂಡ್ ಬರ್ತಿದ್ದೆ. ಗಾನವಿನ ನೀನು ಹೇಗೆ ಕರ್ಕೊಂಬರ್ತೀಯಮ್ಮ? ನಾನ್ ಕರ್ಕೊಂಡ್ ಬರ್ದೆ ಇನ್ಯಾರು ಕರ್ಕೊಂಡ್ ಬರ್ತಾರೆ? ಅಂದ್ರೆ ನನ್ನ ಉದ್ದೇಶ. ಶಾಸ್ತ್ರಿಗಳೇ, ಏನೂ ಅನ್ಕೋಬೇಡಿ. ಈ ಮನೆ ವಿಷಯಗಳು ನಿಮ್ಗೆ ಅರ್ಥ ಆಗಲ್ಲ. ದಯವಿಟ್ಟು ಏನು ಅನ್ಕೋಬೇಡಿ. ಗಾನವಿ ನೈನಿ ಮಗಳಲ್ವಾ? ಸುಮನ ತನ್ನ ಮಗಳು ಅಂತಿದ್ದಾಳೆ. ಏನೋ ಅಪ್ಪ, ಎಲ್ಲ ವಿಚಿತ್ರವಾಗಿದೆ.